ಪ್ರಾರ್ಥನೆ ಮಾಡಿ ವಾಕ್ಯನ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ಇದು ವಾಕ್ಯವಾಗಿರೋ ಯೇಸಯ್ಯ, ಈ ಉಪವಾಸ ಕೂಟದಲ್ಲಿ ನಾವು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ದೀವಿ. ಮಕ್ಕಳಿಗೋಸ್ಕರವೇ ವಾಕ್ಯದಿಂದ 2 ವಾಕ್ಯವನ್ನು ನಮಗೆ ತಿಳಿಪಡಿಸಿ ನಿಮ್ಮ ನಾಮನ ಮಹಿಪಡಿಸ್ಕೊಳ್ಳಬೇಕಂದು ಯೇಸು ನಾಮ ಪ್ರಾರ್ಥಿಸ್ತೇನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಈ ದಿವಸ ನಾವು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ದೇವರು ನಮಗೆ ಪ್ರಾರ್ಥನಾ ಆತ್ಮನ ನೀಡಿ ಅಳಿದು ಒಂದು ಆತ್ಮಡಿಗೆ ನಾವು ಪ್ರಾರ್ಥನೆ ಮಾಡಿದ್ವಿ. ಒಂದು 2 ವಾಕ್ಯ. ಯಾಕಂದರೆ ಮಕ್ಕಳಿಗೋಸ್ಕರ ನಾವೇನು ಮಾಡೋದು, ನಾನು ಯಾವಾಗಲೂ ಮಕ್ಕಳನ್ನು ಹುಟ್ಟಿದಬ್ಬಕ್ಕೋ ಅಥವಾ ಯಾವುದೇ ಒಂದು ಮಕ್ಕಳ ವಿಷಯದಲ್ಲಿ ಫಂಕ್ಷನ್ಗೆ ಕರೆದ್ರೆ ನಾನು ಈ ವಾಕ್ಯನ ಅವ್ರಿಗೆ ಸಾಮಾನ್ಯವಾಗಿ ಹೇಳ್ತೀನಿ, ಮಕ್ಕಳು ಹುಟ್ಟಿದಾಗಲೂ ಹೇಳ್ತೀನಿ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಮನೋಹ ಎಂಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿಗೆ ಮಕ್ಕಳಿರಲ್ಲ. ಆ ಮಕ್ಕಳ ಭಾಗ್ಯವನ್ನು ಹೇಗೆ ಅವನು ಪಡ್ಕೊಂಡ ಅಂಥೇಳಿ ನ್ಯಾಯಸ್ಥಾಪಕರ ಪುಸ್ತಕ 13ನೇ ಅಧ್ಯಾಯ ಅದರಲ್ಲಿ ಮೊದಲನೇ ವಾಕ್ಯದಲ್ಲಿ ನಾನು 2ನೇ ವಾಕ್ಯ ಓದ್ತೀನಿ ಕೇಳಿ. ಅಲ್ಲಿ ಬರೆಯಲ್ಪಟ್ಟಿದೆ, ಚೊರ್ಗ ಎಂಬ ಊರಲ್ಲಿ ದಾನ್ ಕುಲದವನಾದ ಮನೋಹ ಎಂಬ ಒಬ್ಬ ಮನುಷ್ಯನಿದ್ದನು. ಅವನ ಹೆಂಡತಿಯು ಬಂಜೆಯಾಗಿದ್ದರಿಂದ ಅವನಿಗೆ ಮಕ್ಕಳಿರಲಿಲ್ಲ ಅಂಥೇಳಿ ಒಂದು ಮಾತು ಬರೆಯಲ್ಪಟ್ಟಿದೆ. ಯಾರಿದ್ದ? ಚೊರ್ಗ ಎಂಬ ಊರಲ್ಲಿ ದಾನ್ ಕುಲಕ್ಕೆ ಸೇರಿದಂಥ ಮನೋಹ. ನಾನು ಸಾಮಾನ್ಯವಾಗಿ ವಿಷಯನ ಎಲ್ಲರಿಗೂ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಮಗು ಬೇಕು ನಮಗೆಲ್ರಿಗೂ. ನಾವೇನು ಮಾಡ್ತೀವಿ, ಒಂಟಿಯಾಗಿರೋದು ಒಳ್ಳೇದಲ್ಲ ಅಂಥೇಳಿ ಒಂದು ಸಂಗಾತಿನ ನಾವು ಮಾಡ್ತೀವಿ. ಸಂಗಾತಿ ಬಂದ ಮೇಲೆ 1 ವರ್ಷಕ್ಕೆಲ್ಲ ನಾವೇನು ಅಂದ್ಕೊಳ್ತೀವಿ, ನಮಗೊಂದು ಮಗು ಆಗ್ಬಿಡ್ಬೇಕು. ಮಕ್ಕಳಾದ ಮೇಲೆ ಅವ್ರು ಬೆಳೆಸೋ ವಿಷಯದಲ್ಲಿ ನಾವು ಒಂದೊಂದೇ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. 10 ವರ್ಷಕ್ಕೆ, 20 ವರ್ಷಕ್ಕೆ, 21 ವರ್ಷಕ್ಕೆ ಬಂದಿದ್ದ ತಕ್ಷಣ ನಮ್ಗೆ ಇನ್ನೊಂದು ಯೋಚನೆ ಬಂತು, ಮದುವೆ ವಿಷಯ ಅಂತ ಬಂತು. ಆದರೆ ಈ 5 ವರ್ಷದಿಂದ ನಾವು ಬೆಳೆಸ್ಕೊಂಡ್ಬರೋವಾಗಲೇ ನಾವು ಯೋಚನೆ ಮಾಡ್ತಾ ಇರೋದೆಲ್ಲ ಏನಂತ ಹೇಳಿದ್ರೆ ಲೋಕ ಪ್ರಕಾರವಾಗಿ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಏನಂತ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ಇವನ್ನ ನಾನು ಬೆಳೆಸಿ ನಮ್ಮ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ, ಇವನ್ನ ಡಾಕ್ಟ್ರ್ ಮಾಡಬೇಕು, ಲಾಯರ್ ಮಾಡಬೇಕು, ಇವನು ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಇವನ್ನ ವ್ಯಕ್ತಿಯಾಗಿ ಮಾಡಬೇಕು. ಇದೆಲ್ಲವೂ ಒಳ್ಳೆಯದೇ, ಇದು ಯಾವುದು ತಪ್ಪಲ್ಲ, ನೆನೆಸ್ಕೊಳ್ಳುವುದು ತಪ್ಪಲ್ಲ. ಆದರೆ ಇದರೊಂದಿಗೆ ಇನ್ನೊಂದು ಇರಬೇಕು ಅಂತಲೇ ಈ ವಾಕ್ಯ ನಮಗೆ ತಿಳಿಸುತ್ತೆ. ಈ ಅಧ್ಯಾಯದಲ್ಲಿ ಇಲ್ಲೇನು ಮಾಡ್ತಾರೆ, ನಾವೆಲ್ಲರೂ ಕೂಡ 5 ವರ್ಷ ಕೇಳಿದ್ದಾಯಿತು, 10 ವರ್ಷಕ್ಕೆ ಕೇಳಿದ್ದಾಯಿತು, 11 ವರ್ಷಕ್ಕಾಯಿತು, ಆಗಲಿ 20 ವರ್ಷಕ್ಕೆ ಕೇಳಿದ್ದಾಯಿತು, ಹಾಗಿದ್ದ ತಕ್ಷಣ ಮದುವೆ ಮಾಡಿದ್ದಾಯಿತು, ಆಮೇಲೆ ಮಕ್ಕಳಾಗುತ್ತೆ ಅವ್ರಿಗೆ, ಆ ಮಕ್ಕಳು ನೋಡ್ಕೊಂಡಿರ್ತೀವಿ. ಹೀಗೆ ನಮ್ಮ ಕಾಲಗಳು ಒಂದಾದರೆ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ ಮೇಲಕ್ಕೆ ಹೋಗ್ತಾ ಇರ್ತೀವಿ ಹೊರತು ಅದಕ್ಕೆ ಅಂತ್ಯ ಅನ್ನೋ ಬರೋದಕ್ಕೆ ಇಲ್ಲ. ಅಂತ್ಯ ಅನ್ನೋದು ಯಾವಾಗಂದರೆ ನಮ್ಮ ಕಾಲ ಮುಗಿದಾಗಲೇ ಅಂತ್ಯ ಬರೋದು. ಅಲ್ಲಿವರೆಗೂ ನಮ್ಮ ಮಕ್ಕಳಿಗೋಸ್ಕರ ನಾವೇನು ಮಾಡ್ತಾ ಇರ್ತೀವಿ, ಪ್ರಾರ್ಥನೆ ಮೇಲೆ ಪ್ರಾರ್ಥನೆ ಮಾಡ್ತಾನೇ ಇರ್ತೀವಿ. ಅವ್ರು ಕೆಟ್ಟದ್ದು ಮಾಡಿದ್ರು ಸರಿ, ಒಳ್ಳೇದು ಮಾಡಿದ್ರು ಸರಿ, ನಾವೇನು ಮಾಡ್ತಾ ಇರ್ತೀವಿ, ಅವ್ರಿಗೆ ಮಾಡ್ತೀವಿ. ಆದರೆ ಒಂದೊಂದು ಸಮಯದಲ್ಲಿ ನಮ್ಗೆ ಕೋಪ ಬಂದು ನಾವೇನು ಮಾಡ್ತೀವಿ, ಮಕ್ಕಳು ಹುಡ್ರೆ ಇದ್ರೆ ಸಾಕೇನೋ, ಇಂಥ ಮಕ್ಕಳು ನಮ್ಗೆ ಯಾಕೆ ಹುಟ್ಟಿತು ಅನ್ನೋ ಮಟ್ಟಿಗೆ ನಾವು ಬರ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ, ಅವ್ರು ಅಷ್ಟೊಂದು ಬೇಸರವಾದ ವಿಷಯಗಳು ನಡೆಯುತ್ತೆ. ಈಗ ನಾವು ತಿಳ್ಕೊಬೇಕಾಗಿರೋದು, ಇಲ್ಲಿ ಮನೋಹನಿಗೆ ಮಕ್ಕಳಿಲ್ಲ, ಅವನ ಹೆಂಡತಿ ಹೆಸರು ಹಾಕಿಲ್ಲ ಈ ಸತ್ಯವೇದದಲ್ಲಿ, ಅವನು ಬಂಜೆ ಆಗಿದ್ರು ಅಂಥೇಳಿ ಬರೆಯಲ್ಪಟ್ಟಿದೆ. ಆದರೆ ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಒಂದಾನೊಂದು ದಿವಸ ಯೆಹೋವನ ದೂತನು ಆಕೆಗೆ ಪ್ರತ್ಯಕ್ಷನಾಗಿ, ಮನೋಹನ ಪ್ರತ್ಯಕ್ಷನಾಗಲಿಲ್ಲ. ಯಾರಿಗೆ? ಮನೋಹನ ಹೆಂಡತಿಗೆ ಪ್ರತ್ಯಕ್ಷನಾಗಿ, ಈಗೋ ಬಂಜೆಯಾಗಿ ಮಕ್ಕಳಲ್ಲಿರುವ ನೀನು ಗರ್ಭವತಿಯಾಗಿ ಮಗನನ್ನು ಹೆರಿವೆ ಅಂತೇಳಿ ಆಶೀರ್ವಾದ ಮಾಡಿಬಿಡ್ತಾರೆ. ಮಾಡಿದ ತಕ್ಷಣ, ಆದುದರಿಂದ ಜಾಗರೂಕತೆಯಿಂದ ಇರು, ದ್ರಾಕ್ಷರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿಯದಿರು, ಯಾವ ನಿಷಿದ್ಧ ಪದಾರ್ಥವನ್ನು ಊಟ ಮಾಡದಿರು. ನೀನು ಗರ್ಭವತಿಯಾಗಿ ಹೆರುವ ಮಗನ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು, ಅವನು ಹುಟ್ಟಿದಂದಿನಿಂದ ದೇವರಿಗೆ ಪ್ರತಿಷ್ಠನಾಗಿರುವನು ಅಂಥೇಳಿ ಬರೆಯಲ್ಪಟ್ಟಿದೆ. ಅಷ್ಟಿಕನೇ ಶೀಲ ದೇವದೂತನು ಮತ್ತೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಇಸ್ರಾಯೇಲರನ್ನು ಫಿಲಿಷ್ಟರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವವನು ಅಂದನು. ಆಗ ಆ ಒಂದು ಕಾಲ ಹೆಂಗಿತ್ತು ಅಂತ ಹೇಳಿದ್ರೆ, ಇಸ್ರಾಯೇಲರು ಫಿಲಿಸ್ಟಿಯರು ಅವ್ರ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ, ಅವ್ರಿಗೆ ಸೆರೆ ಒಯ್ಯಲ್ಪಟ್ಟಿದ್ದಾರೆ, ಅವರಲ್ಲಿ ಅವರು ಇವಾಗ ತುಂಬ ಕಷ್ಟಪಡ್ತಿದ್ದಾರೆ. ಈಗ ಅವ್ರನ್ನ ಬಿಡಿಸ್ಬೇಕು. ಬಿಡಿಸೋದಕ್ಕೋಸ್ಕರನೇ ಒಬ್ಬ ವ್ಯಕ್ತಿನ, ಬಂಜೆಯಾಗಿರೋರನ್ನ ಆರಿಸಿ ಅವ್ರೇನು ಮಾಡಿದ್ದಾರೆ, ಒಂದು ಮಗುವನ್ನು ಕೊಟ್ಟಿದ್ದಾರೆ. ಹಾಗೆ ಇವತ್ತು ನಾವೆಲ್ಲ ಒಂದು ಕಾಲ, ಮುಖ್ಯವಾಗಿ ಮಂಜು ಮತ್ತು ಹೊಸ, ನೀವು ಯೋಚನೆ ಮಾಡಿ, ಎಷ್ಟು ವರ್ಷಗಳ ಕಾಲ ನಿಮಗೆ ಮಕ್ಕಳು ಇಲ್ದಿರ ಒಂದನ್ನು ಕೊಟ್ಟಿದ್ದಾರೆ. ಉದ್ದೇಶ ದೇವರದು ಬೇರೆ ಇರುತ್ತೆ. ಅರ್ಥ ಆಯ್ತಾ?
ಬೇಸರಗೊಳ್ಳದಿರ ನೀವು ಏನು ಮಾಡಬೇಕು ಅನ್ನೋದನ್ನೇ ನನಗೂ ಈಗ ನಮ್ಮ ಮನೆಯಲ್ಲೂ ಕೂಡ ಹೋರಾಟ ಇಲ್ದಿರ ಇಲ್ಲ. ಎಂತೆಂಥ ಪ್ರಶ್ನೆಗಳು ಎಲ್ಲ ನಾನು ಮಂಜು ಹತ್ರ ಹಂಚ್ಕೊಂಡಿದ್ದೀನಿ. ಆಯ್ತಾ, ನಾನೇನು ಹೇಳ್ತೀನಿ ಅಂದರೆ, ನಮಗೆ ಖಂಡಿತವಾಗಲು ನಾನು ಪಾಸ್ಟರ್ ಆಗಿದ ತಕ್ಷಣ ನಮಗೆ ಶೋಧನೆ ಇರಲ್ಲ ಅಂತಲ್ಲ, ನಮಗೂ ನಿಮಗಿಂತ ಅಧಿಕವಾಗಿರುತ್ತೆ. ನಿಮ್ಮ ಮಕ್ಕಳಿಗಿಂತ ನಮ್ಮ ಮಕ್ಕಳ ಹತ್ರ ನಾವು ಅಧಿಕವಾಗಿ ನೋಡ್ತೀವಿ. ಅಧಿಕವಾದ ಪ್ರಶ್ನೆಗಳು ನಮಗಿದೆ. ಆಯ್ತಾ, ಅದಕ್ಕೇ ನಾನು ಯಾವಾಗಲೂ ನನ್ನ ಒಂದು ಪೂರ್ತಿ ಸೇವೆಗೆ ಬರದೇ ಇರೋ ಕಾರಣನೇ ಅದು. ಕುಟುಂಬವನ್ನು ಫಸ್ಟು ನಾನು ಸರಿ ಮಾಡಿ ನಂತರವೇ ನಾನು ಪೂರ್ತಿ ಸೇವೆಗೆ ಹೋಗ್ಬೇಕು ಅನ್ನೋದು ದೇವರ ಚಿತ್ತ. ಅಲ್ಲಿವರೆಗೂ ನಾನು ಎಲ್ಲ ಬಾಧೆಗಳನ್ನ ಏನು ಮಾಡಬೇಕು, ನಾವು ಸಹಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಹೇಳಲ್ಪಡ್ತಾ ಇದೆ, ಯಾವ ನಿಷಿದ್ಧ ಪದಾರ್ಥ ಊಟ ಮಾಡಿದ್ರೆ ನೀನು ಗರ್ಭವತಿಯಾಗಿರುವ ಮಗನ ಮೇಲೆ ತಲೆಯ ಮೇಲೆ ಕ್ಷೌರದ ಕತ್ತಿಯನ್ನು ಉಪಯೋಗಿಸಲೇಬಾರದು. ಅವನು ಹುಟ್ಟಿದಿಂದ ದೇವರ ಪ್ರತಿಷ್ಠನಾಗಿರುವನು, ಇಸ್ರಾಯೇಲರನ್ನು ಫಿಲಿಷ್ಟಿಯರ ಕೈಯಿಂದ ಬಿಡಿಸುವುದಕ್ಕೆ ಪ್ರಾರಂಭಿಸುವನು ಅಂದನು. ಇಷ್ಟು ಹೇಳಿದ ತಕ್ಷಣ ಈಕೆಗೆ ಒಂಥರ ಗಾಬರಿ ಆಗೋಯ್ತು. ತಕ್ಷಣ ಓಡೋಗ್ತಾಳೆ, ಗಂಡನಿಗೆ ಹೇಳ್ತಾಳೆ, ಮನೋಹನಿಗೆ ಈ ಥರ ಬಂದು ಒಬ್ಬ ದೇವದೂತನು ಹೇಳೋದು. ಎಂಥ ಒಂದು ಆಶೀರ್ವಾದ ಅಲ್ಲ. ಆ ಗಂಡ ಹೆಂಡತಿ ಇದ್ದಕ್ಕಿದ್ದಾಗೆ ಅವ್ರಿಗೆ ಮಕ್ಕಳಿಲ್ಲ, ಆದರೆ ಅವರು ಗುಣಗೊಟ್ಟಿದ್ದೀರ, ತಮ್ಮ ಬದುಕನ್ನು ಸರಿಯಾಗಿ ಮಾಡಿರೋ ನಿಮಿತ್ತ ದೇವದೂತನ ಕಳಿಸಿದ್ದಾರೆ ದೇವರು. ಇವತ್ತು ಪ್ರತಿಯೊಬ್ಬ ಸ್ತ್ರೀ ಪುರುಷನಲ್ಲಿ ಇರಬೇಕಾಗಿದೆ ಅದೇನೆ. ನಮ್ಮ ಮಕ್ಕಳಾಗಿಲ್ಲ ಅಂತೇಳಿ ಬೇಸರಗೊಳ್ಳದಿರ, ಗಟ್ಟಿಯಾಗಿ ದೇವ್ರನ್ನ ಹಿಡ್ಕೊಂಡು ನಾವು ಗುಣಗೊಟ್ಟದಿರ, ದೇವ್ರನ್ನ ರೇಗಿಸ್ತೀರಾ, ನಾವು ದೇವರ ಮುಂದೆ ನಾವು ಒಳ್ಳೆಯವರಾಗಿ ದೇವರಿಗೆ ನಾವು ವಿಧೇಯರಾಗಿ ನಡೆಯುವಾಗ ನಮ್ಮ ಮಕ್ಕಳು ನಮ್ಗೆ ವಿಧೇಯರಾಗ್ತಾರೆ. ನಾವು ದೇವರ ಮುಂದೆ ಎಷ್ಟರವರೆಗೆ ಹತ್ರ ಇರ್ತೀವೋ ಅದನ್ನು ಅವ್ರು ಗಮನಿಸ್ತಾರೆ. ಅವರು ಗಮನಿಸಿ ಅವರು ಅದ್ರ ಪ್ರಕಾರ ನಡೆದಿಲ್ಲ ಅಂದರೆ ಅವ್ರು ನಾಳೆ ಉತ್ತರ ಕೊಡಬೇಕಾಗುತ್ತೆ, ಅದು ಅವ್ರಿಗೆ ಸರಿ. ಆದರೆ ನಿಮ್ಮ ಪಾಲು ಏನಿದೆ ಅದನ್ನು ನಾವು ಖಂಡಿತವಾಗಲೂ ಪಾಲನೆ ಮಾಡಲೇಬೇಕು. ಇಲ್ಲಿ ಹೇಳಲ್ಪಡ್ತಾ ಇದೆ, ಅವಳೇನು ಮಾಡ್ತಾಳೆ, 6ನೇ ವಾಕ್ಯ, ಸ್ತ್ರೀಯು ತನ್ನ ಗಂಡನ ಬಳಿಗೆ ಹೋಗಿ ಒಬ್ಬ ದೇವಪುರುಷನ ಹತ್ತಿರ ಬಂದಿದ್ದನು, ಅವನ ರೂಪವು ದೇವದೂತನ ರೂಪದಂದಿದ್ದು. ಅವನು ದೇವದೂತನ ಕಂಡಿಡಿಯೋ ಕಷ್ಟ. ಅಂಥದನ್ನು ಅವಳು ಹೇಳಿ ಭಯಂಕರನಾಗಿದ್ದನು, ಎಲ್ಲಿಂದ ಬಂದಿ ಎಂದು ನಾನು ಕೇಳಲಿಲ್ಲ. ಅವಳೇನು ಮಾಡಲಿಲ್ಲ, ಪ್ರಶ್ನೆ ಮಾಡಲಿಲ್ಲ. ಮೊದಲನೇದಾಗಿ ಅದು ನೋಡಿ, ಬಂದು ಹೇಳಿದವನ್ನ ನೀನು ಯಾರೋ ಏನು ಅಂತ ಪ್ರಶ್ನೆ ಮಾಡ. ಇವತ್ತು ಸಾಮಾನ್ಯವಾಗಿ ನಮಗೆಲ್ರಿಗೂ ನೀನು ಹೇಳಿದ ಸರಿನಾ, ನೀನು ಹೇಳಿದ ಕರೆಕ್ಟಾ, ಈ ರೀತಿ ನಡೆಯುತ್ತಾ ಅಂತ ಪ್ರಶ್ನೆ ಮಾಡೋ ಗುಣ ಇವತ್ತಿನ ಜನ್ರೇಷನ್ ಮಕ್ಕಳಲ್ಲಿದೆ. ಆದರೆ ಆವಾಗಿನ ಮದ್ರಲ್ಲಿ ಇಲ್ಲ. ಇದನ್ನು ನಾವು ಅರಿತುಕೊಳ್ಬೇಕು. ಅವನು ತನ್ನ ಹೆಸರನ್ನು ತಿಳಿಸಲೇ ಇಲ್ಲ, ಆದರೆ ನೀನು ಗರ್ಭವತಿಯಾಗಿ ಮಗನನ್ನು ಹೆರುವಿ ಅಂತೇಳಿ ಹೇಳಿ, ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನು ಕುಡಿಯಬಾರದು ಅಂತೇಳಿ, ವಿಶುದ್ಧ ಆಹಾರವನ್ನು ಮುಟ್ಟಬೇಡ ಅಂತೇಳಿ ಎಲ್ಲ ಹೇಳಿದ್ನು. ಆ ಹುಡುಗನು ಹುಟ್ಟಿಯಿಂದ ಸಾಯುವವರೆಗೆ ದೇವರಿಗೆ ಪ್ರತಿಷ್ಠನಾಗಿವನು ಅಂತ ಹೇಳಿ ಮನೋಹರ ಇದನ್ನು ಕೇಳಿ ಯೆಹೋವನಿಗೆ ಸ್ವಾಮಿ. ತಕ್ಷಣ ನೋಡಿ ಅವನು ಹೆಂಡತಿನ ಪ್ರಶ್ನೆ ಮಾಡಲಿಲ್ಲ, ನೀನು ಎಂಥ ಮೂರ್ಖಳು, ನೀನು ಎಂಥವಳು. ಇವತ್ತಿನ ದಿವಸದಲ್ಲಿ ಕುಟುಂಬಗಳಲ್ಲಿ ಕಾಣಲ್ಪಡೋದು ನಮ್ಮ ಮಕ್ಕಳ ಮುಂದೆ ಚೀಪ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಗಂಡ ಹೆಂಡತಿ ಮಧ್ಯದಲ್ಲಿರುವಂಥ ಸಂಭಾಷಣೆ. ಗಂಡ ಹೆಂಡತಿ ನೀವು ಮಕ್ಕಳ ಮುಂದೆ ನಿಮ್ಮ ಗಂಡನ ಬಿಟ್ಟುಕೊಟ್ಟು ಮಾತಾಡುವಾಗ ಅಥವಾ ಹೆಂಡತಿನ ಬಿಟ್ಟುಕೊಟ್ಟು ನಿನ್ನ ಬಗ್ಗೆ ಗೊತ್ತಿಲ್ವಾ, ನಿಮ್ಮ ಕುಟುಂಬದ ಬಗ್ಗೆ ಗೊತ್ತಿಲ್ವಾ ಅಂತ ನಾವು ಯಾವಾಗ ಆಡ್ಕೊಳ್ತೀವೋ ಆಗ ಮಕ್ಕಳ ಮುಂದೆ ನಾವು ಚೀಪ್ ಆಗಿಬಿಡ್ತೀವಿ. ಸೊ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂಥ ಮೊದಲನೇದಾಗಿ ದೇವರ ಹೇಳಿದ್ದು. ಇವತ್ತೊಂದು ಸಮೀಕ್ಷೆನೇ ಹೇಳ್ತಾ ಇದೆ, ಹೆತ್ತವರೇ ಇದಕ್ಕೆ ಕಾರಣ ಅಂತ. ಸೊ ನಾನು ಅದಕ್ಕೆ ಯಾವಾಗ ಹೇಳ್ತೀನಿ, ಹೆತ್ತವರೇ ಮೊದಲನೇ ಗುರುಗಳು. ಯಾವುದು? ಹೆತ್ತವರೇ ಮಕ್ಕಳಿಗೆ ಮೊದಲನೇ ಗುರುಗಳಾಗಿರಬೇಕು. ಆ ರೀತಿಯಾಗಿ ಇವರಿಬ್ಬರು ಹಂಗೆ ಮಾತಾಡ್ಕೊಂಡ್ರು. ತಕ್ಷಣ ಅವನೇನು ಮಾಡ್ತಾನೆ ನೋಡಿ ಮನೋಹ, ಇದನ್ನು ಕೇಳಿ ಯೆಹೋವನಿಗೆ ಸ್ವಾಮಿ ದಯೆ ಬರಲಿಲ್ಲ. ಅವನು ತಕ್ಷಣ ಹೆಂಡತಿ ಪ್ರಶ್ನೆ ಮಾಡಲಿಲ್ಲ, ಏನೂ ಕೇಳಲಿಲ್ಲ. ತಕ್ಷಣ ದೇವ್ರ ಮುಂದೆ ಮೊಣಕಾಲ. ಏನೇ ವಿಷಯ ನಡೀಲಿ, ನೀವು ಫಸ್ಟ್ ಮಾಡಬೇಕಾಗಿರೋದು ದೇವರ ಮುಂದೆ ಮೊಣಕಾಲ. ನೀನು ಕಳಿಸಿದ ದೇವಪುರುಷ ಇನ್ನೊಂದು ಸಾರಿ ನಮ್ಮ ಬಳಿಗೆ ಬಂದು ಹುಟ್ಟಲಿಕ್ಕಿರುವ ಮಗುವಿಗೋಸ್ಕರ, ಕೇಳಿ ಚೆನ್ನಾಗಿ ಗಮನಿಸ್ಕೊಳ್ಳಿ, ಹುಟ್ಟಲಿರುವ ಮಗುವಿಗೋಸ್ಕರ ಮಾಡಬೇಕಾದದನ್ನು ನಮಗೆ ಬೋಧಿಸಲಿ ಅಂತೇಳಿ. ಇನ್ನು ಮಗುನೇ ಹುಟ್ಟಿದ್ದಾರೆ, ಅಲ್ಲಿ ಅವರಿಬ್ಬರು ಏನು ಕೇಳ್ತಾ ಇದ್ದಾರೆ. ಅವನು ಕೇಳ್ತಾ ಇದ್ದಾನೆ, ಹುಟ್ಟಲಿರುವ ಮಗುವಿಗೋಸ್ಕರ ನಾನು ಏನು ಮಾಡಬೇಕು ಅಂತ ಕೇಳ್ತಿದ್ದಾನೆ. ನಮ್ಗೆ ಅನ್ನಿಸುತ್ತೆ ಅವನಿಗೆ ಮಕ್ಕಳಿರಲಿಲ್ಲ, ಅದಕ್ಕೆ ಅವನು ಅದನ್ನು ಕೇಳ್ದ. ಸಾಮಾನ್ಯವಾಗಿ ಮನುಷ್ಯರ ಸ್ವಭಾವ ಇದು. ಯಾಕಂದರೆ ಕುಂಕು ಮಾತು, ಅಲ್ಲಿ ಏನಾದ್ರು ಒಂದು ಅಸಡ್ಡೆ ಮಾತು, ಏನೋ ಒಂದು ಕೊರತೆ ಮಾತನ್ನು ಹೇಳೋದಕ್ಕೆ ಮನುಷ್ಯ ಕಾಯ್ತಾ ಇರ್ತಾನೆ. ಆದರೆ ನಮಗೆ ಅಂಥ ಗುಣಗಳು ಬರಬಾರ್ದು ಅನ್ನೋದಕ್ಕೇ ಸತ್ಯವೇದೆಲ್ಲ ಬರೆಸಿಟ್ಟಿದ್ದಾರೆ ದೇವರು. ಆ ರೀತಿ ಅವನೇನು ಮಾಡ್ದ, ಆ ರೀತಿ ಕೇಳಿದ ತಕ್ಷಣ ದೇವರು ಅವನ ಮರೆಯನ್ನು ಕೇಳಿದನು. ಆ ಸ್ತ್ರೀ ಹೊಲದಲ್ಲಿ ಕೂತಿರುವಾಗ ದೇವದೂತನು ತಿರುಗಿ ಬಂದನು. ಏನು ಮಾಡೋದಂತೆ, ಮತ್ತೆ ದೇವದೂತನ
ಕಳಿಸ್ತಾರೆ. ಇಲ್ಲಿ ಕೇಳಿದ್ಯಾರು? ಗಂಡ. ದೂತ ಎಲ್ಲಿಗೆ ಬಂದ? ಮತ್ತೆ ಹೆಂಡತಿ ಹತ್ರ ಬರ್ತಾನೆ. ಇಲ್ಲಿ ಕೇಳಿ ನೋಡಿ, ಹೊಲದಲ್ಲಿ ಕೂತಿರು, ಆ ಸ್ತ್ರೀ ಹೊಲದಲ್ಲಿ ಕೂತಿರುವಾಗ ದೇವದೂತ ತಿರುಗಿ ಬಂದನು, ಆಕೆಯ ಗಂಡನಾದ ಮನೋಹನು ಅಲ್ಲಿರಲಿಲ್ಲ. ಕೇಳಿದ್ಯಾರು? ಗಂಡ. ಆದರೆ ಹೆಂಡತಿ ಮತ್ತೆ ದರ್ಶನ ಹೇಳ್ತಾನೆ. ಆಕೆ ಆದ್ದರಿಂದ ಆಕೆಯು ಬೇಗನೆ ಗಂಡನ ಬಳಿಗೆ ಹೋಗಿ, ಮೊನ್ನೆ ನನಗೆ ಪ್ರತ್ಯಕ್ಷನಾದ ಪುರುಷನು ತಿರುಗಿ ಬಂದಿದ್ದಾನೆ. ಅಂದರೆ ಒಂದು ದಿವಸನೇ ಕಳೆದೋಗಿದೆ. ಬೇಸರ ಪಡಲಿಲ್ಲ, ಅವರು ಕಾಯ್ತಾ ಇದ್ದಾರೆ. ಇವತ್ತು ನಾವು ಎಷ್ಟೋ ದಿವಸಗಳು ಈ ಥರ ಬೇಸರ ಆಗಿ ಹೋಗ್ತೀವಿ. ಅವ್ರು ಕಾಯ್ತಾ ಇದ್ರು. ಅನ್ನಕ್ಷರ ಹೇಳ್ತಾರೆ, ತಿಳಿಸಲು ತಿರುಗಿ ಬಂದಿದ್ದಾನೆ ಅಂತ ತಿಳಿಸಲು ಅವನೆದ್ದು ಎಣ್ಣೆ ತಿಂಡ ಬಂದು ಆ ಪುರುಷನಿಗೆ, ಮೊನ್ನೆ ಈ ಕಡೆ ಮಾತಾಡಿದವನು ನೀನೋ ಎಂದು ಕೇಳಲು ಅವನು ಹೌದು ನಾನೇ ಅಂದನು. ಆಗ ಮನೋಹನು, ನೀನು ಹೇಳಿದ್ದು ನೆರವೇರಿದಾಗ ನಾವು ಆ ಮಗುವಿಗೋಸ್ಕರ ಮಾಡತಕ್ಕದ್ದೇನು, ಅವನನ್ನು ಹೇಗೆ ನಡೆಸತಕ್ಕದ್ದು ಎಂದು ಕೇಳಲು. ಇಷ್ಟೇ ಕೇಳಿದ್ರಿ. ಹುಟ್ಟೋದಕ್ಕಿಂತ ಮುಂಚೆ ಅವ್ರು ಕೇಳಿದ್ದು ಏನಂತ ಕೇಳಿದ್ರು ಅಂದರೆ, ಮಗುವಿಗೋಸ್ಕರ ಮಾಡತಕ್ಕದ್ದೇನು, ಅವನನ್ನು ಹೇಗೆ ನಡೆಸತಕ್ಕದ್ದು. ನಮಗೆ ಜ್ಞಾನ ಇಲ್ಲಪ್ಪ. ಇವತ್ತು ನಾವು ಅದನ್ನು ತಿಳ್ಕೋಬೇಕು. ನಾವು ಈ ಕೆಲಸ ಮಾಡಿಲ್ಲ. ನಮ್ಗೆ ಮಕ್ಕಳಾದಾಗ ನಾವು ಏನು ಮಾಡಬೇಕು ಅಂತ ಕೇಳಿಲ್ಲ. ಈವನ್ ನಾನು ಸಹ. ಯಾಕಂತ ಹೇಳಿದ್ರೆ, ಹುಟ್ಟಿದಾಗಿದ್ದ ಕ್ರೈಸ್ತನಾಗಿದ್ದರೂ ಕೂಡ ನಾನು ವಾಕ್ಯದಲ್ಲಿ ನೆಲೆಗೊಂಡವನಲ್ಲ. 2002 ನಂತರ 2002ಕ್ಕೆ ದೀಕ್ಷಾ ಸ್ನಾನ ಅಂತ ಮತ್ತೆ ತೆಗೆದುಕೊಂಡು ಮತ್ತೆ 2003ರಿಂದನೇ ನಾನು ಸರಿಯಾಗಿ ರಕ್ಷಣೆ ಅನುಭವಗಳಿಗೆ ಬಂದವನು. ಅಲ್ಲಿಗೆ ನನ್ನ 33 ವಯಸ್ಸಿನವರೆಗೂ ನನ್ನ ಜೀವಿತ ಹೇಗಿತ್ತು ಅಂತ ಹೇಳಿದ್ರೆ ಲೋಕ ಪ್ರಕಾರವಾಗಿತ್ತು. ನಾನು ಅನೇಕ ಸರಿ ನಿಮ್ಗೆ ಹೇಳಿದ್ದೆ. ಆ 33 ವರ್ಷ ನಾನು ಸಮಯನ ವ್ಯರ್ಥ ಮಾಡಿದ್ದೀನಿ, ದೇವರಿಂದ ದೂರ ಇದ್ದೀನಿ. ಆದರೆ 2003ನೇ ವರ್ಷ ರಕ್ಷಣೆಗೆ ಬಂದ ಮೇಲೆ ಕೂಡ ನನಗೆ ಇಂಥ ವಿಷಯಗಳು ಗೊತ್ತಾಗಲಿಲ್ಲ. ನಾನು 10 ವರ್ಷ ದೇವರೊಂದಿಗೆ ವಾಕ್ಯಗಳನ್ನು ಹಂಚ್ಕೊಳ್ಳುವಾಗ, ವಾಕ್ಯನ ಧ್ಯಾನ ಮಾಡುವಾಗ ಇದನ್ನು ಹೇಳ್ಕೊಡ್ತಾ ಇದ್ದೆ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಇನ್ನೊಬ್ರಿಗೆ ಹೇಳಿ. ಯಾವ್ದನ ಮಗುವಿನ ಗರ್ಭ ಧರಿಸಿದಾರ ಅವ್ರಿಗೆ ಹೇಳಿ, ನೀವು ಹೇಳ್ಕೊಡಿ, ಅಮ್ಮ ದೇವರ ಹತ್ರ ನೀನು ಕೇಳಬೇಕಾಗಿರೋದು ಇದನ್ನು ಕೇಳು. ಈ ಮಗುವಿಗೋಸ್ಕರ ನಾನು ಮಾಡಬೇಕಾಗಿರೋದೇನು, ಈ ಮಗುವಿಗೋಸ್ಕರ ನಡೆಸತಕ್ಕದ್ದೇನು ಅಂತ ನೀನು ಕೇಳು. ಆ ಮಗು ನೀವು ಆಶೀರ್ವದಿಸಲ್ಪಟ್ಟಿರ್ಬೇಕು. ನಾವು ಒಂದು ವೇಳೆ ಇದನ್ನು ತಪ್ಪು ಮಾಡ್ಕೊಂಡಿದ್ದೀವಿ, ಅದು ಇವಾಗ ಏನು ಮಾಡೋಣ ಅಪ್ಪ, ಈಗ ನಾನು ಮಾಡಬೇಕಾಗಿರೋದೇನು. ಈಗ ನಾನು ಮಗುವಿಗೋಸ್ಕರ ಮಾಡೋಕ್ಕೇನೂ ಆಗಲ್ಲ. ಈಗ ನಾವೆಲ್ಲ ವಯಸ್ಸಿನ ಮಕ್ಕಳನ್ನ ಇಟ್ಟಿದ್ದೀವಿ. ಆದರೆ ಇವಾಗ ನಾವು ಕೇಳಬೇಕಾಗಿರೋದು ಏನಂತ ಕೇಳಬೇಕು, ಈಗ ನಾನು ಮಾಡಬೇಕಾಗಿರೋದೇನು, ಈಗ ಅವ್ರನ್ನ ನಡೆಸತಕ್ಕ ದಾರಿ ಏನು ಅಂತ ನಾವು ಕೇಳುವರಾಗಿ ಕಾಣಲ್ಪಡೋಣ. ಖಂಡಿತವಾಗಲೂ ಒಂದು ಜಯಶಾಲಿಯನ್ನು ದೇವರು ನಮಗೆ ಕೊಡಿಸ್ತಾರೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ಈ ಮಾತಿನ ಅರ್ಥ ಅದನ್ನೇ. ತಕ್ಷಣ ಅವರಿಬ್ಬರು ಹತ್ರ ಕೇಳಿದ ತಕ್ಷಣ ಆ ದೂತನ ಅವರಿಗೆ ಮಾಡಬೇಕಾಗಿದ್ದನ್ನ ಹೇಳ್ತಾನೆ. ಆ ಹುಡುಗ ಬೇರೆ ಯಾರು ಅಲ್ಲ, ಸಂಸೋನ. ಯಾರು? ಸಂಸೋನ ಜೀವಿತದಲ್ಲಿ ಅವನ ಯೌವನ ಪ್ರಾಯದಲ್ಲಿ ಅವನು ಮತ್ತೆ ಎಡವುತ್ತಾನೆ. ಅದರ ನಂತರ ಬೇರೆ ಸ್ಟೋರಿ ಇದೆ. ಆದರೆ ಇವತ್ತು ನಾವು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ಆ ಮಕ್ಕಳಿಗೋಸ್ಕರ ಹೇಗೆ ಮಾಡಬೇಕು ಅನ್ನೋ ಮೊದಲನೇ ಅಂಶ ಇದು. ಏನು ಮಾಡಬೇಕು ನಾವು? ಮಾಡತಕ್ಕದ್ದೇನು, ನಡೆಸತಕ್ಕದ್ದೇನು ಅಂತೇಳಿ ಅಂದು ಮಗು ಹುಟ್ಟೋದಕ್ಕೆ ಮುಂಚೆ ಕೇಳ್ದ. ಆದರೆ ಇವತ್ತು ನಾವು ದಾರಿ ತಪ್ಪಿದ್ದೀವಿ. ನಾವು ಇವಾಗ ವಾಕ್ಯ ಕೇಳ್ತಾ ಇದ್ದೀವಿ, ಈಗ ಕೇಳಿರುವಂಥ ನಾವು. ಆದರೆ ಒಂದು ವೇಳೆ ಇವತ್ತಿನ ದಿವಸ ವಾಕ್ಯ ಕೇಳುವಂಥ ಯಾರಾದ್ರು ಗರ್ಭವತಿಗಳಾಗಿದ್ದರೆ ಅವರೇನು ಮಾಡಬೇಕು? ಅವ್ರು ಕೇಳಬೇಕು, ನಾನು ಮಾಡತಕ್ಕದ್ದೇನು, ನಡೆಸತಕ್ಕದ್ದೇನು ಅಂತೇಳಿ. ಒಂದು ವೇಳೆ ಇವತ್ತು ಯಾರನ್ನ ವಾಕ್ಯ ಕೇಳೋರು ಗರ್ಭವತಿಯಾಗಿದ್ದರೆ ಕೇಳಲಿ. ಆದರೆ ಈಗ ಯೌವನಸ್ಥ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ನಾವು ಪಡೆದಂಥವ್ರು ನಾವೇನು ಮಾಡಬೇಕು? ಈಗ ಮಾಡತಕ್ಕದ್ದು ಏನು ಅಂತೇಳಿ, ನಾವು ಮಾಡತಕ್ಕದ್ದೇನು, ನಡೆಸತಕ್ಕದ್ದೇನು ಅಂತೇಳಿ ಕೇಳೋಣ. ಇನ್ನೊಂದು ಮಾತನ್ನು ದೇವರು ಇವತ್ತು ನೆನಪಿಗೆ ತರ್ತಾರೆ. ಪ್ರವಾದಿ ಯೆಶಾಯನ ಗ್ರಂಥದಲ್ಲಿ 55ನೇ ಅಧ್ಯಾಯದಲ್ಲಿ, ಯೆಶಾಯನ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ, ಅದರಲ್ಲಿ 7ನೇ ಮಾತನ್ನ ವಾಕ್ಯವನ್ನು ನಾವು ನೋಡುವಾಗ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆ ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು, ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಈಗ ನಾವು ತಿಳ್ಕೊಬೇಕಾಗಿರೋದು ಇದೆ ಅಷ್ಟೇ. ಈಗ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ಈಗ ದುಷ್ಟನು ನಮ್ಮ ಮಕ್ಕಳ ಮೇಲೆ ಬಾಣಗಳನ್ನ ಎಸೆಯುವಂಥವನು,
ಅವನ ದುಷ್ಟತನವನ್ನು ಬಿಡಬೇಕು, ದುರ್ಮಾರ್ಗತನವನ್ನು ನಮ್ಮ ಮಕ್ಕಳಿಂದ ಬಿಡಬೇಕು. ಅವನು ಎಷ್ಟೇ ಹೋರಾಟ ಮಾಡ್ತಾನೆ, ಅದು ಯಾವ ರೂಪದಲ್ಲಿ ಬರ್ತಾನೋ, ಫ್ರೆಂಡಾಗಿ ಬರ್ತಾನೋ ಅಥವಾ ಬೇರೆ ಯಾವ ರೂಪದಲ್ಲಿ ಬರ್ತಾನೋ, ಅಥವಾ ಅವನ ಚಿಂತನೆಯನ್ನು ಬದಲಾಯಿಸುವಂಥ, ನಮ್ಮ ಮಕ್ಕಳಿಗೆ ವಿರೋಧವಾಗಿ ಹೋರಾಡುವಂಥ ಎಲ್ಲ ಶತ್ರುವಿನ ಕುತಂತ್ರಗಳನ್ನು ದೇವನು ಬಿಟ್ಟು ಹೋಗಲಿ ಅಂತೇಳಿ, ದೇವರ ಮಹಾಕೃಪೆ ಅವನ್ನ ಕ್ಷಮಿಸಲಿ ಅಂತೇಳಿ, ಯಾರನ್ನ ಶತ್ರುವನ್ನು ಕ್ಷಮಿಸಲಿ ಅಂತೇಳಿ ನಾವು ಬೇಡಿಕೊಳ್ಳೋರಾಗಿರಬೇಕು. ಯಾರು ದೇವರ ಬಳಿಗೆ ಬರಬೇಕು ಅಂತೇಳಿ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಈಗ ನಾವು ಮಾಡಬೇಕಾಗಿರೋದು ಇಂಥವರು ರಕ್ಷಣೆ ಹೊಂದಲಿ. ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಂಪರ್ಕವಾಗಿರ್ಬೋದು, ಅಥವಾ ಅವನ ಮೊಬೈಲ್ ಆಗಿರ್ಬೋದು, ಅದು ಆ ದುಷ್ಟ ಆಲೋಚನೆ ದುರ್ಮಾರ್ಗತನದಿಂದ ಅವನು ಬಿಡಲಿ ಅಂತೇಳಿ ಒಂದು ಕಡೆ ನಾವು ಪ್ರಾರ್ಥನೆ ಮಾಡೋಣ. ಇನ್ನೊಂದು ಕಡೆ ಇದಕ್ಕೆ ಅವನು ಪ್ರೇರೇಪಿಸುವಂಥ ಸ್ವಭಾವವನ್ನು ತರುವಂಥ ಆ ಶತ್ರುವನ್ನ ದೇವರು ಕ್ಷಮಿಸಲಿ ಅಂತೇಳಿ. ಯಾಕಂದರೆ ದೇವರು ಖಂಡಿತವಾಗಲೂ ಅವನ 1000 ವರ್ಷ ಆಳ್ವಿಕೆಯಲ್ಲಿ ಅವನ ಬಂಧಿಸ್ತಾರೆ ಶತ್ರುನ, ಅಲ್ಲಿಯವರೆಗೂ ಅವನನ್ನು ಕ್ಷಮಿಸಲಿ ಅಂತೇಳಿ ನಾವು ಪ್ರಾರ್ಥಿಸೋಣ. ಹಾಗೆ ದೇವರಿಗೆ ಕೊಟ್ಟಂಥ ಮಾತಿನ ಪ್ರಕಾರ ಕೆಡುಕನು ತನ್ನ ದುರಾಲೋಚನೆ ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು, ನಮ್ಮ ದೇವರನ್ನು ಆಶ್ರಯಿಸಲಿ, ಆತನ ಮಹಾಕೃಪೆಯಿಂದ ಕ್ಷಮಿಸುವನು. ಹಲ್ಲೆಲೂಯಾ. ಸೊ ನಾವು ಮೊಣಕಾಲು ಹಾಕಿ ಈ ದಿವಸ ದೇವರು ಕೊಟ್ಟಿರುವಂಥ 2 ಮಾತಿನಿಂದ ನಾವು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ಹಾಗೆ ಮಕ್ಕಳನ್ನು ಕೂಡ ದೇವರು ರಕ್ಷಿಸಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನ ಆಶ್ರಯಿಸಬೇಕಾಗಿರುವುದನ್ನು ನಾವು ನೋಡುತ್ತೇವೆ ಕರ್ತನೆ. ಆತನ ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿದೆ ಎಂದು ನಾವು ನೋಡುತ್ತೇವೆ ರಾಜ. ನೀನು ನಮ್ಮ ಸಮೀಪದಲ್ಲಿದೆ ಕರ್ತನೆ. ಈ ಒಂದು ಶುಕ್ರವಾರದಲ್ಲಿ ಮಕ್ಕಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ಅಂದು ಮನೋಹ ಹುಟ್ಟಬೇಕಾಗಿರೋ ಮಗುವಿಗೋಸ್ಕರ ಮಾಡತಕ್ಕದ್ದೇನು, ನಡೆಸತಕ್ಕದ್ದೇನು ಎಂದು ಬೇಡಿಕೊಂಡ್ರನಪ್ಪ. ಇವತ್ತು ನಾವೆಲ್ಲ ಮಕ್ಕಳನ್ನು ಪಡೆದಿದ್ದೇವೆ ಕರ್ತನೆ. ಪಡೆದಿರುವಂಥ ಮಕ್ಕಳಿಗೆ ಮಾಡತಕ್ಕದ್ದೇನು, ನಡೆಸತಕ್ಕದ್ದೇನು ನಮಗೆ ನೀನು ತಿಳಿಯಪಡಿಸು ಕರ್ತನೆ. ಈಗಿನ ಕಾಲದ ಮಕ್ಕಳ ಬಳಿ ನಾವು ಹೇಳಿಕೊಳ್ಳುವುದಕ್ಕೋ, ಅರ್ಥ ಮಾಡಿಸಿಕೊಳ್ಳುವುದಕ್ಕೋ, ಅರ್ಥೈಸುವುದಕ್ಕೋ ನಮಗೆ ತಿಳುವಳಿಕೆ ಸಾಲದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಕರ್ತನೆ. ರಜಾ ಎಸಯ್ಯ ನಿನಗೆ ಸಾಧ್ಯ ಕರ್ತನೆ. ಯಾಕಂದರೆ ಆ ಮಕ್ಕಳನ್ನು ನನಗೆ ನೀವು ಬಹುಮಾನವಾಗಿ ಕೊಟ್ಟಿದ್ದೆ, ನಮಗೆ ಬಹುಮಾನವಾಗಿ ಕೊಟ್ಟಿದ್ಯಾ ಕರ್ತನೆ. ಆ ಬಹುಮಾನವನ್ನು ಕಾಪಾಡಿಕೊಳ್ಳಬೇಕಪ್ಪ. ನಾವು ಆ ಬಹುಮಾನವನ್ನು ಕಾಪಾಡಿಕೊಳ್ಳುವುದಕ್ಕೆ ನಮಗೆ ಶಕ್ತಿ ಬೇಕಾಗಿದೆ, ಸಾಮರ್ಥ್ಯ ಬೇಕಾಗಿದೆ. ಅದನ್ನು ನೀನು ಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ರಚ. ಈ ಮಕ್ಕಳ ಮೇಲೆ ಶತ್ರುವಿನ ಬಾಣಗಳು ಎಸೆಯಲ್ಪಡ್ತಾ ಇದೆ ಕರ್ತನೆ. ಕುತಂತ್ರಗಳನ್ನು ಮಾಡುತ್ತಾ ಇದ್ದಾನೆಪ್ಪ. ಅವರ ಸ್ವಭಾವವನ್ನು ಬದಲಾಯಿಸುತ್ತಿದ್ದಾನೆ ಕರ್ತನೆ. ಎಸೆಯ ಅವರ ಮಾತಿನ ಸ್ಥಿತಿಗಳು ಕರ್ತನೆ, ಅವರ ನಡವಳಿಕೆಗಳು ಬದಲಾಗುತ್ತಾ ಬರ್ತಾ ಇದ್ದಾವೆ ಕರ್ತನೆ. ಅವೆಲ್ಲವುಗಳಿಂದ ನಾವು ಜಯಿಸಬೇಕಾದ್ರೆ ನಿನ್ನಿಂದ ಮಾತ್ರ ಸಾಧ್ಯ. ನಮಗಿರುವಂಥ ಒಂದೇ ಒಂದು ದಾರಿ, ಎಲ್ಲ ವಿಷಯಗಳಲ್ಲೂ ಕೂಡ ಕರ್ತನೆ ನಿನಗೆ ನಾವು ಕೃತಜ್ಞತಾ ಸ್ಥಿತಿ ಸಲ್ಲಿಸಬೇಕು. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಎಲ್ಲ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತಾ ಸ್ಥಿತಿ ಮಾಡಿರಿ. ಪ್ರಾರ್ಥನೆಗಳನ್ನು, ಮನವಿಗಳನ್ನು ಅಂತ ಹೇಳಿ ನಾವು ವಾಕ್ಯದಲ್ಲಿ ಕಂಡವಪ್ಪ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ಕ್ರಿಸ್ತ ಯೇಸುವಿನಲ್ಲಿ ನಿಮಗಿರುವುದು ಅಂತ ಹೇಳಲ್ಪಟ್ಟಿದೆ ಕರ್ತನೆ. ನಮಗೆ ಕ್ರಿಸ್ತ ಯೇಸುವಿನಲ್ಲೇ ಬೇಕಾಗಿದೆಯಪ್ಪ ಕರ್ತನೆ. ಕುಟುಂಬದಲ್ಲಿ ಕಂಡು ಬರುವಂಥ ಕರ್ತನ ಸಮಾಧಾನ ಕೊರತೆ, ಆ ಒಂದು ಬಲ ನಜರೇತಿನ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನಾ ಕೂಟಕ್ಕೆ ಬಂದಿರುವಂಥ, ಉಪವಾಸ ಕೂಟಕ್ಕೆ ಬಂದಿರುವಂಥ ಪ್ರತಿಯೊಬ್ಬರಿಗೂ ಆ ಸಮಾಧಾನದ ಬಲ ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ಉಂಟಾಗಲಿದೆ. ನಮ್ಮ ಒಂದು ಭಾರ ಇಳಿಸಿದ್ದೇವೆ ಕರ್ತನೆ. ಮಕ್ಕಳ ಕುರಿತು ನಾವು ಒಂದು ಭಾರವನ್ನು ಇಳಿಸಿದ್ದೇವಪ್ಪ ನಿನ್ನ ಪಾದದಲ್ಲಿ. ಆ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಡುವವನು ನೀನಾಗಿದೆಯಾ ಕರ್ತನೆ. ಯಾಕಂದರೆ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣು ಅವರ ಮೇಲೆ ಬಿದ್ದಿದೆ. ಪ್ರಥಮ ದಿನವೇ ನಿನ್ನ ಕಣ್ಣು ಬಿದ್ದಿದೆ. ಎಲ್ಲ ದಿನಗಳು ಪ್ರತ್ಯೇಕವಾದ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಹಾಗೆಯೇ ನಮ್ಮ ತಲೆ ಕೂದಲುಗಳು ಎಣಿಸಲ್ಪಟ್ಟಿವೆ ಎಂದು ನೋಡುತ್ತೇವೆ ರಾಕ್ಷ. ನಮಗೆ ನಡೆಯುವಂಥ ಎಲ್ಲ ಕಾರ್ಯಗಳು ನಿನಗೆ ಗೊತ್ತಿದೆ ಕರ್ತನೆ. ಆದರೂ ಬೇಡಿಕೊಳ್ಳಿರಿ ಅಂತ ಮಾತಿನ ಪ್ರಕಾರ ನಾವು ಬೇಡಿಕೊಳ್ಳುತ್ತಿದ್ದೇವೆ. ನಿನ್ನ ಬಳಿ ಬಂದವರನ್ನು ನೀನು ತಳ್ಳಿ ಬಿಡುವ ದೇವರಲ್ಲಪ್ಪ. ವಿಶ್ವಾಸಿಗಳಾಗಿ ನಮ್ಮ ಕುಟುಂಬಗಳಲ್ಲಿ ಸಾಕ್ಷಿ ಇರುವಂತೆ ಕೃಪೆ ಮಾಡಿಕೊಡು. ನಮ್ಮ ಮಕ್ಕಳು ಸಾಕ್ಷಿಯಾಗಿ ದೀಪವಾಗಿರುವಂತೆ ಕೃಪೆ ಮಾಡಿಕೊಡು ಕರ್ತನೆ. ಅವರಿಂದ ಕರ್ತನೆ ಯಾವುದೇ ವಿಧವಾದ ಕರ್ತನೆ ಎಸೆಯ ಕಹಿಗಳು ಕರ್ತನೆ, ಮನಸ್ತಾಪಗಳು, ದುಃಖಗಳು, ವೇದನೆಗಳು ಕರ್ತನೆ ಉಂಟಾಗದಂತೆ ಆ ಮಕ್ಕಳ ಸುತ್ತಲೂ ಬೇಲಿ ಹಾಕಿ ಕಾದು ರಕ್ಷಿಸಿ, ಆ ಮಕ್ಕಳಿಗೆ ಒಳ್ಳೆ ಮನಸ್ಸನ್ನು ಕೊಟ್ಟು, ಒಳ್ಳೆ ಜ್ಞಾನವನ್ನು ಕೊಟ್ಟು, ಒಳ್ಳೆ ಬುದ್ಧಿಯನ್ನು ಕೊಟ್ಟು ಅವ್ರನ್ನ ರಕ್ಷಿಸಬೇಕು ನಾನು ಪ್ರಾರ್ಥಿಸ್ತೇನೆ ರಕ್ಷ.
ಈ ವಾಕ್ಯವನ್ನು ಕೇಳುವಂಥವರು ಅನೇಕರ ಕುಟುಂಬಗಳಲ್ಲಿ ಇದೇ ರೀತಿಯಾದ ಮಕ್ಕಳಿದ್ದರೆ ಆ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ ಕರ್ತನೆ. ಚಿಕ್ಕ ಮಕ್ಕಳಿಂದ ಯೌವನಸ್ಥ ಮಕ್ಕಳವರೆಗೂ ಎಲ್ಲ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಎಲ್ಲರಿಗೂ ನಾನು ಪ್ರಾರ್ಥಿಸುತ್ತೇನೇನಪ್ಪ. ಲೋಕದ ವೈಭವಕ್ಕೆ ಬಿದ್ದು ಹೋಗದಂತೆ, ಲೋಕದ ಆಚಾರ ಪದ್ಧತಿಗಳೇ ಬಿದ್ದು ಹೋಗದಂತೆ, ಲೋಕದ ಆಶಯಗಳಿಗೆ ಬಿದ್ದು ಹೋಗದಂತೆ ಅವರನ್ನು ಕಾಯ್ದು ರಕ್ಷಿಸಬೇಕು ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಅವರ ಪ್ರಾಯದವನ್ನು ಕಾದು ರಕ್ಷಿಸುವುದು ಕರ್ತನೆ. ಇದರಲ್ಲಿ ಕರ್ತನೆ ವಿಶ್ವಾಸಿಗಳ ಮಕ್ಕಳಾಗಿ ಬೋಧಕರ ಮಕ್ಕಳಾಗಿ ಅನೇಕರು ಎಡವುತ್ತಿದ್ದಾರಪ್ಪ. ಅವರೆಲ್ಲರನ್ನು ರಕ್ಷಿಸು. ನಿನ್ನ ನಾಮವನ್ನು ಮಹಿಮೆಪಡಿಸಿಕೊ ತಂದೆಯೇ. ನಿನ್ನ ಕರೆದಲ್ಲಿ ಒಪ್ಪಿಸಿಕೊಡುತ್ತೇವೆ. ಈ ಉಪವಾಸ ಕೊಟ್ಟು ನಮಗೆ ಆಶೀರ್ವಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ವಾಕ್ಯದಿಂದ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನೂ ಕರ್ತನೆ ಬರುವ ದಿವಸಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿಜ್ಞಾಪನೆ ಮಾಡಿ ಉಪವಾಸ ಕೂಟಗಳಲ್ಲಿ ನಿಮ್ಮ ನಾಮನ ಮಹಿಮೆಪಡಿಸುವಂತೆ ನೀನು ಕೃಪೆ ಮಾಡಿಕೊಡಬೇಕೆಂದು ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇನೆ ನನ್ನ ಜೀವಳ ತಂದೆಯೇ. ನನ್ನ ಮನವೇ ಕರ್ತನನ್ನು ಕೊಂಡಾಡು, ನನ್ನ ಸರ್ವೇನಿಗಳೇ ಆತನ ಪವಿತ್ರ ನನ್ನ ಮನವೇ ಕರ್ತನನ್ನು ಕೊಂಡಾಡು. ಕರ್ತನು ಮಾಡಿದ ಉಪಕಾರ ಒಂದನ್ನು ಮರೆಯಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯನಿತು ಎಂದು ಕೇಳಿದ ವಾಕ್ಯದ ನಡೆಸುವಿಕೆ ಆಶೀರ್ವಾದ ಸದಾಕಾಲ ನಿಮ್ಮೊಂದಿಗೂ ನಮ್ಮೊಂದಿಗೆ ನನಗಿರಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಅತಿ ಶೀಘ್ರ ತಂದೆಯೇ, ಆಮೆನ್.